ನಮ್ಮ ಚಳುವಳಿಗಾರರೆಲ್ಲ ಕೂಡ ಸಪೋರ್ಟ್ ಮಾಡಬೇಕು. ಸುಮ್ಮನೆ ಏನೇನೋ ಬಾಯಿ ಬಂದಿದ್ದು ಚಳುವಳಿ ಮಾಡ್ತೀವಿ ಅಂತಲ್ಲ. ಇವತ್ತು ಎಂಥದ್ದು ಕಾವೇರಿ ಚಳುವಳಿಗೆ ಎಲ್ಲ ರೈತ ಚಳುವಳಿ, ಕನ್ನಡ ಚಳುವಳಿ, ಯಾವ್ಯಾವುದೋ ಚಳುವಳಿ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಸರ್ಕಾರಕ್ಕೆ. ಭಾಳ ಪಾಸಿಟಿವ್ ಆಗಿ ಹೋಗ್ತಾ ಇರ್ತಕ್ಕಂಥ ಸರ್ಕಾರ. ಸುಮ್ಮನೆ ಅನಾವಶ್ಯಕವಾಗಿ ನಮ್ಮದೇ ನಡಿಬೇಕು ಅವ್ರು ಹೇಳಿದ್ರೆ ಕೇಳ್ತಾನೆ ಇಲ್ಲ. ವಾಟಾಳ್ ನಾಗರಾಜ್ ಇಲ್ಲ ನಾವು 13ನೇ ತಾರೀಕು ಯಾವ ಪುರುಷಾರ್ಥಕ್ಕೆ ಬಂದ್ ಮಾಡ್ತೀರಿ? ಯಾವ ಪುರುಷಾರ್ಥಕ್ಕೆ ಬಂದಾಗಬೇಕದು? ಅದರಿಂದ ಏನು ಉಪಯೋಗ ಆಗುತ್ತೆ? ಏನು ಅದರಲ್ಲಿ ಸರ್ಕಾರ ಬಂದ್ ಮಾಡ್ತೀರಾ? 5 ಸ್ಟಾರ್ ಹೋಟ್ಲು ಬಂದ್ ಮಾಡ್ತೀರಾ? ಏನಿಲ್ಲ. ಈ ಪಾಪ ಚಿಲ್ಲರೆ ಪಲ್ಲರೆ ಅಂಗಡಿಯವು ಅವು ದಿನ ವ್ಯಾಪಾರ ಮಾಡೋ ತೊಂದರೆ ಕೊಡಬೇಡ್ರಿ ದಯವಿಟ್ಟು. ಯಾಕೆ ಇವೆಲ್ಲ ಹಳೇದಿದು ಚಳುವಳಿ ಬಂದ್ ಮಾಡೋದು, ಇವೆಲ್ಲ ಹಳೇದು. ಅದರಿಂದ ಯಾವ ಜನರಿಗೆ ಏನು ಪ್ರಯೋಜನ ಆಯ್ತು ಅದು ಮಾಡಿ, ಅದನ್ನು ಹೇಳಿ. ಈಗ ನಮ್ಮ ನಾರಾಯಣಗೌಡರು ಅವರು ಅವರೆಲ್ಲ ಸುಮ್ಮನೆ ಎದ್ದು ಕೂತ್ಕೊಂಡ್ಬಿಡ್ತಾರೆ. ಒಂದೊಂದು ದಿವಸ ಮಲಗಿದ್ದವ್ರು ಎದ್ದು ಕೂತ್ಕೋತಾ ಇರೋದು ಯಾವ್ದಾದ್ರು ವಿಷಯ ಅದಲ್ಲ. ಹಾಗಾಗಿ ಮತ್ತು ಅದ್ರ ಜೊತೆಗೆ ಈಗ ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ ಬಗ್ಗೆ ಭಾಳ ಜನ ಭಾಳ ಥರ ಮಾತಾಡೋದು. ಯಾಕೆ ನಾನು ಕ್ಯಾಬಿನೆಟಲ್ಲಿ ಇದ್ದವನು. ಬಹುಶಃ ಈ ಕ್ಯಾಬಿನೆಟಲ್ಲಿ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿದೆ. ಒಬ್ಬ ಕಾಂಗ್ರೆಸ್ನವನಿಗೆ ಒಂದು ಮೈಕ್ ಕೊಟ್ಟರೆ ಎಲ್ಲಿಂದ ಶುರು ಮಾಡ್ತೇನೆ ಅವನು? ಹರಿಜನ ಗಿರಿಜನರೇ, ಹಿಂದುಳಿದವರೇ, ಅದೆಲ್ಲ ಇದೆ ಇಲ್ಲಿ. ಅದೆಲ್ಲ ಇದೆ. ಅಲ್ಪಸಂಖ್ಯಾತರಿಗೆ ಎಷ್ಟು ಸೀಟ್ ಕೊಟ್ಟಿದ್ದಾರೆ. ಬಟ್ ಅದ್ರಲ್ಲೇನಪ್ಪ, ಒಂದು ನಮ್ಮ ತನ್ವೀರ್ ಸೇಠಿ ಕೊಡಬೇಕಾಗಿತ್ತು. ಇಲ್ಲಿ ಸೀನಿಯರ್ 6 ಟೈಮ್ಸ್ ಹೋದಾಗಿತ್ತು. ಅದು ಕೊಡೋದಕ್ಕೆ ಏನಪ್ಪ ಅಂದರೆ ಪಾಪ ಬೇರೆಯವ್ರ ಸ್ವಾರ್ಥ ಇದೆ ಇದು. ಯಾಕೆಂದರೆ ತನ್ವೀರ್ ಸೇಠ್ ಕೊಟ್ಬಿಟ್ರೆ ಹಿರಿಯ ಅವನು, ತಮ್ಮ ಮಗನಿಗೆ ಇದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ತಪ್ಪೋಯ್ತದಿದು ಅನ್ನೋ ಸ್ವಾರ್ಥ ಅವ್ರಿಗೆ ನಿಂತು ಪಾಪ ಅವ್ರಿಗೆ. ಈ ಹೆಣ್ಮಗಳಿಗೂ ಅಷ್ಟೇ. ಹೆಣ್ಮಗಳು ನಿಲ್ಲಿಸ್ತವ್ರು ಯಾರು? ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಟಿ ವಿನ, ನಿನ್ನೆಯಿಂದ ನೋಡ್ತಾ ಇದ್ದೀನಿ. DK ಶಿವಕುಮಾರ್ ಕೊಟ್ಟಿಲ್ಲ ಹೆಣ್ಣು ಮಕ್ಕಳು ರಹಿತವಾದಂಥ ತಪ್ಪಿಸ್ತವ್ರು ಯಾರು? ಅದು ಹೇಳ್ರಿ. ಕೊಟ್ಟಿರಲಿಲ್ವಾ? ಯಾಕೆ ಯಾರು ಅದನ್ನು ನಿಲ್ಲಿಸ್ತವ್ರು ಯಾರು? ಶೇರಿಂಗ್ ಸೆರೆಮನಿಗೆ ಬರಬೇಡ ಅಂದವ್ರು ಯಾರು? ಗಾಯತ್ರಿ ಅವರಿಗೆ ಎಲ್ಲ ರೇಟ್. ಈಗ ಇದು ಏನಾಗಿದೆ, ತಮ್ಮ ಸ್ವಾರ್ಥಕ್ಕೆ ಇಡೀ ರಾಜ್ಯನೇ ಹಾಳು ಮಾಡಿದ್ದೀರಾ. ಇನ್ನೂ ಹಾಳು ಮಾಡಿರ್ಬೇಕು, ಇನ್ನೂ ಹಾಳು ಮಾಡಬೇಕಾ ನೀವು? ಏನು ಸಮಯ ನಿಮಗೆ ಗೊತ್ತಪ್ಪ, ಹೇಳಿ ಯಾರು? ಮತ್ತೆ ಯಾರು ತಪ್ಪಿಸಿದ್ದು? ಅಲ್ಲ, ಓಪನ್ ಇಟ್ಸ್ ಎನ್ ಓಪನ್ ಸೀಕ್ರೆಟ್. ಆ ಹೆಣ್ಮಗಳಿಗೆ ನೀ ಚಾರ್ಜ್ ತಗೋಬೇಡ ಹಾಗೆ ಹೀಗೆ ಅಂತ ಹಾಕ್ತೇವೆ ನಮ್ಮೂರವ್ರೆ ಮಾಜಿಗಳು. ಮಾದೇವಪ್ಪ ಅಲ್ಲ ಬಿಡ್ರಿ, ಮಾದೇವಪ್ಪ ಚೀಫ್ ಮಿನಿಸ್ಟರ್ ಆಗಿದ್ದೀನಿ. ಮಾದೇವಪ್ಪ ಚೀಫ್ ಮಿನಿಸ್ಟರ್ ಆಗಿದ್ರೇನ್ರಿ? ಮತ್ತೆ ಈ ತನ್ವೀರ್ ಸೇಠ್ ಮತ್ತೆ ಈ ಗಾಯತ್ರಿ ವಿಚಾರ ಬಂದ್ರೆ, ಮಹಿಳಾ ಶಾಸಕರ ವಿಚಾರ ಬಂದ್ರೆ, ಯಾರು ನಿಮ್ಮವರು ಅಂತ ಹೇಳಿದ್ರೆ ಯಾರು ಅದ ತಪ್ಪಿಸ್ತವ್ರು ಯಾರು ಅಂದ್ರೆ ಮಾಜಿ ಮುಖ್ಯಮಂತ್ರಿ. ನಿಮಗೆ ಗೊತ್ತಿದೆ ಅದು. ಅಲ್ಲ, ಈಗ ನೋಡ್ರಿ, ಟಿವಿಲೆಲ್ಲ ಬಂತು, ನೀನು ಹೋಗಿ ಏನಾದ್ರು ಚಾರ್ಜ್ ಗೀರ್ ತಗೋಬೇಡ, ನಡಿ ಮನೆಗೆ ಅಂದವ್ರು ಯಾರು? DK ಶಿವಕುಮಾರ್ನ. DK ಶಿವಕುಮಾರ ಕೊಟ್ಟಿದ್ದ ಕಸಿದವ್ರು ಯಾರು? ಹೆಣ್ಮಕ್ಳಿಗೆ. ಅವ್ರಿಗೆ ಏನಪ್ಪ ಅಂದರೆ, ಉತ್ತರ ಕರ್ನಾಟಕದ ಕುರುಬರಿಗೆ ಕೊಡಲೇಬೇಕು ಸರಿ ಅಂತ ಇತ್ತು. ಯಾಕೆಂದರೆ ಇವರು CM ಆದಾಗೆಲ್ಲ ಉತ್ತರ ಕರ್ನಾಟಕದ ಕುರುಬರನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಇವ್ರ ವಿರುದ್ಧ ಹತ್ಕೊಂಡು ಉರಿತಾ ಇದೆ ಉತ್ತರ ಕರ್ನಾಟಕದಲ್ಲಿ ಕುರುಬ ಸಮುದಾಯ. ಒಬ್ಬರಿಗೂ ಕೊಡಲಿಲ್ಲ ಅಲ್ಲಿ ಮಂತ್ರಿಗಿರಿನ. ಇಲ್ಲಿ ಇವ್ರ ಮಗನ ಕೊಟ್ಕೊಂಡ್ರು. ಇನ್ಯಾವರು ಇವ್ರ ಖಾಸಗಿ ಖಜಾನೆ ಚೀಫ್ ಅವನ್ಯಾರೋ ಅವನಿಗೆ ಕೊಟ್ಟರು. ಎಂಥವನವನು? ಅವನಿಗೆ ಬೆಂಗಳೂರು. ಬೇರೆಯವ್ರಿಗೆ ಕೊಡಬೇಡ್ವೆ? ಅದು ಪಾಪ ಈ ಯಮ್ಮನಿಗೆ ಕೊಡಿ ಅಂದವರು ಇವರೇ. ಆಮೇಲೆ ಸ್ವಲ್ಪ ಗಲಾಟೆ ಬೇರೆ, ಯಾರು ಹೇಳ್ದವ್ರು ಕೊಡು ಅಂತ ಈ ಇಬ್ಬಂದಿ ನಾಟಕಗಳು ಸ್ವಾರ್ಥ ಬಿಡಬೇಕು. ಅಲ್ಲ, ಹೈಕಮಾಂಡು ಇಂಟರ್ವೆನ್ಷನ್ ಬೇಡ ಅಂತ ನಾನು ಹೇಳುತ್ತೆ. ಹೈಕಮಾಂಡ್ ಇಂಟರ್ವೆನ್ಷನ್ ಸಾಕು.
ಏಕೆಂತಂದ್ರೆ ಈಗ ರಾಹುಲ್ ಗಾಂಧಿ ಇವರೆಲ್ಲ ಪಾಪ ಅವ್ರಿಗೆ ಯಾರ್ಯಾರೋ ಹೇಳ್ಕೊಡ್ತಾರೆ, ಬೇಡ ಬೇಡ. ಅದಕ್ಕೆ ನಾನು ಈಗಲೂ ಹೇಳ್ತೀನಿ, ಕರ್ನಾಟಕ ರಾಜ್ಯದ ಹಿರಿಯ ನಾಯಕರುಗಳು ಪ್ರಸ್ತುತ ಮುಖ್ಯಮಂತ್ರಿ ಸಲೀಸಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿ. ಭಾಳ ಪಾಸಿಟಿವ್ ಆಗಿ ತೊಗೊಂಡೋಗ್ತಾ ಇದ್ದಾರೆ ರಾಜ್ಯನ. ತೊಡರುಗಾಲು ಕೊಡಬೇಡ್ರಿ, ಅದರಿಂದ ಯಾರಿಗೂ ಉಪಯೋಗ ಇಲ್ಲ, ರಾಜ್ಯಕ್ಕಂತೂ ಈಗ ಆಗೋದೇ ಇಲ್ಲ. ಈಗ ಎಂತೆಂತಕ್ಕಿದ್ದೀವಿ ಸಮಯ